ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ.ವೈ. ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಅನುಷ್ಠಾನವನ್ನು ಮಾಡ್ತೀನಿ ಅಂತ ಹೇಳಿದರು. ಮತ್ತೆ ಜೋರಾಯಿತು ಜಾತಿ ಜನಗಣತಿ ಜಟಾಪಟಿ. ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತಾಡ್ತಿದ್ದಾರೆ. ಮೈಸೂರಿನ ಮೂಡ ಹಗರಣ ಸಿಎಂಗೆ ಕುತ್ತು ಬಂದಿದೆ. ಮೂಡ ಹಗರಣ ಬದಿಗೊತ್ತೋದಕ್ಕೆ ಈ ಚರ್ಚೆನ ಶುರು ಮಾಡಿದೆ. ಅಂದರೆ ಬದಿಗೊತ್ತೋದಂದರೆ ಡೈವರ್ಟ್ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಕೇಳಿ. ಬಿ.ವೈ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ನೋಡಿ, ಇವತ್ತು ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಆದರೆ ಈಗ ಜಾತಿ ಜನಗಣತಿ ವಿಚಾರ ಮುಂದಿಟ್ಕೊಂಡು ಈಗ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಹೌದಾ, ವಿಜೇಂದ್ರ ಅವರು ಹೇಳ್ದಂತೆಯೇ ಆಗ್ತಾ ಇದೆಯಾ? ಯಾಕೆಂತಂದರೆ ಡೈವರ್ಟ್ ಮಾಡುವಂಥ ತಂತ್ರ ಅಂತೇಳಿ ಹೀಗೂ ಆಗುತ್ತಾ ರಾಜಕೀಯದಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಒಂದು ವಿಷಯ ಬಹಳ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಒಂದಷ್ಟು ಬಾರಿ ಬರುತ್ತೆ. ಅಂತಹ ಪ್ರಯತ್ನಗಳು ಈಗ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಪ್ರತಿದಿನ ಮಾಧ್ಯಮಗಳಲ್ಲಿ ಸೇರಿದಂತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮೂಡ ಕೇಸ್ ಮತ್ತು ಈ ಒಂದು ಕೇಸ್ CM ಒಂದಷ್ಟು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಆರೋಪ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು CM ಮೇಲೆ ಆರೋಪ ಬಂದ ತಕ್ಷಣ CM ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ವಿಪಕ್ಷಗಳು ಮಾಡಿದ್ರಿಂದ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ರಾಜ್ಯ ಕಾಂಗ್ರೆಸ್ಗೆ ಮತ್ತು ರಾಜ್ಯ ಸರ್ಕಾರಕ್ಕಿತ್ತು. ಆ ನಿಟ್ಟಿನಲ್ಲಿ ನೆನೆಗುದಿಗೆ ಬಿದ್ದಿದ್ದಂತಹ ಒಂದು ವಿಚಾರವನ್ನು ಎತ್ತಿರ್ತಕ್ಕಂಥದ್ದು ಮತ್ತು ಬಹಳ ಪ್ರಮುಖವಾದಂಥ ವಿಚಾರವನ್ನು ಎತ್ತಿರ್ತಕ್ಕಂಥದ್ದು ವಿಜೇಂದ್ರ ಅವರು ಹೇಳ್ತಿರತಕ್ಕಂಥದ್ದು ಸತ್ಯವಾಗೇ ಇದೆ. ಯಾಕಂದರೆ ಈ ಒಂದು ವಿಚಾರವನ್ನು ಡೈವರ್ಟ್ ಮಾಡಿಬಿಟ್ರೆ ಇದು ಜಾತಿ ವಿಚಾರ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಮತ್ತು ಇದನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ತಂದೆ ತರ್ತೇವೆ ಅನ್ನುವಂಥ ಒಂದಷ್ಟು ವಿಶ್ವಾಸವನ್ನು ಒಂದಷ್ಟು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ನಾಯಕರು ಕೂಡ ಬಲವಾಗಿ ಹೇಳ್ತಾ ಇರೋದ್ರಿಂದ ಇದು ಸಾರ್ವಜನಿಕವಾಗಿ ಚರ್ಚೆ ಯಥೇಚ್ಛವಾಗಿ ಆಗಿರೋ ಸಂದರ್ಭದಲ್ಲಿ ಮೂಡ ಒಂದು ಕೇಸು ಸ್ವಲ್ಪ ಡೈವರ್ಟ್ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಡೈವರ್ಟ್ ಆಗಬಹುದು. ಆದರೆ ಸದ್ಯ ಕೋರ್ಟ್ನಲ್ಲಿ ಇರ್ತಕ್ಕಂಥ ಪ್ರಕರಣ ಮತ್ತು ತನಿಖಾ ಹಂತದಲ್ಲಿ ಇರ್ತಕ್ಕಂಥ ಮೂಡ ಪ್ರಕರಣ ಅದು ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯಕ್ಕೆ ಬಂದಾಗ ಮಾತ್ರ ಅದು ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳುತ್ತೆ. ಆದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ಧರ್ಮದ ವಿಚಾರಗಳೇ ಬಹಳ ಪ್ರಮುಖ ಆಗಿರೋದ್ರಿಂದ ಈ ಒಂದು ವಿಚಾರವನ್ನು ಬಹಳ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಜಾತಿ ಗಣತಿ ಸ್ವೀಕಾರದ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಈಗಾಗಲೇ ಚರ್ಚಿತವಾಗಿರ್ತಕ್ಕಂಥ ವಿಚಾರ. ನಾಗೇಂದ್ರ ಬಾಬು, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ.ವೈ. ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಅನುಷ್ಠಾನವನ್ನು ಮಾಡ್ತೀನಿ ಅಂತ ಹೇಳಿದರು. ಮತ್ತೆ ಜೋರಾಯಿತು ಜಾತಿ ಜನಗಣತಿ ಜಟಾಪಟಿ. ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತಾಡ್ತಿದ್ದಾರೆ. ಮೈಸೂರಿನ ಮೂಡ ಹಗರಣ ಸಿಎಂಗೆ ಕುತ್ತು ಬಂದಿದೆ. ಮೂಡ ಹಗರಣ ಬದಿಗೊತ್ತೋದಕ್ಕೆ ಈ ಚರ್ಚೆನ ಶುರು ಮಾಡಿದೆ. ಅಂದರೆ ಬದಿಗೊತ್ತೋದಂದರೆ ಡೈವರ್ಟ್ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಕೇಳಿ. ಬಿ.ವೈ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ನೋಡಿ, ಇವತ್ತು ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಆದರೆ ಈಗ ಜಾತಿ ಜನಗಣತಿ ವಿಚಾರ ಮುಂದಿಟ್ಕೊಂಡು ಈಗ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಹೌದಾ, ವಿಜೇಂದ್ರ ಅವರು ಹೇಳ್ದಂತೆಯೇ ಆಗ್ತಾ ಇದೆಯಾ? ಯಾಕೆಂತಂದರೆ ಡೈವರ್ಟ್ ಮಾಡುವಂಥ ತಂತ್ರ ಅಂತೇಳಿ ಹೀಗೂ ಆಗುತ್ತಾ ರಾಜಕೀಯದಲ್ಲಿ?
ಖಂಡಿತ ನಾಗೇಂದ್ರ ಬಾಬು, ಒಂದು ವಿಷಯ ಬಹಳ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಒಂದಷ್ಟು ಬಾರಿ ಬರುತ್ತೆ. ಅಂತಹ ಪ್ರಯತ್ನಗಳು ಈಗ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಪ್ರತಿದಿನ ಮಾಧ್ಯಮಗಳಲ್ಲಿ ಸೇರಿದಂತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮೂಡ ಕೇಸ್ ಮತ್ತು ಈ ಒಂದು ಕೇಸ್ CM ಒಂದಷ್ಟು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಆರೋಪ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು CM ಮೇಲೆ ಆರೋಪ ಬಂದ ತಕ್ಷಣ CM ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ವಿಪಕ್ಷಗಳು ಮಾಡಿದ್ರಿಂದ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ರಾಜ್ಯ ಕಾಂಗ್ರೆಸ್ಗೆ ಮತ್ತು ರಾಜ್ಯ ಸರ್ಕಾರಕ್ಕಿತ್ತು. ಆ ನಿಟ್ಟಿನಲ್ಲಿ ನೆನೆಗುದಿಗೆ ಬಿದ್ದಿದ್ದಂತಹ ಒಂದು ವಿಚಾರವನ್ನು ಎತ್ತಿರ್ತಕ್ಕಂಥದ್ದು ಮತ್ತು ಬಹಳ ಪ್ರಮುಖವಾದಂಥ ವಿಚಾರವನ್ನು ಎತ್ತಿರ್ತಕ್ಕಂಥದ್ದು ವಿಜೇಂದ್ರ ಅವರು ಹೇಳ್ತಿರತಕ್ಕಂಥದ್ದು ಸತ್ಯವಾಗೇ ಇದೆ. ಯಾಕಂದರೆ ಈ ಒಂದು ವಿಚಾರವನ್ನು ಡೈವರ್ಟ್ ಮಾಡಿಬಿಟ್ರೆ ಇದು ಜಾತಿ ವಿಚಾರ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಮತ್ತು ಇದನ್ನು ಕ್ಯಾಬಿನೆಟ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತಂದೆ ತರ್ತೇವೆ ಅನ್ನುವಂಥ ಒಂದಷ್ಟು ವಿಶ್ವಾಸವನ್ನು ಒಂದಷ್ಟು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ನಾಯಕರು ಕೂಡ ಬಲವಾಗಿ ಹೇಳ್ತಾ ಇರೋದ್ರಿಂದ ಇದು ಸಾರ್ವಜನಿಕವಾಗಿ ಚರ್ಚೆ ಯಥೇಚ್ಛವಾಗಿ ಆಗಿರೋ ಸಂದರ್ಭದಲ್ಲಿ ಮೂಡ ಒಂದು ಕೇಸು ಸ್ವಲ್ಪ ಡೈವರ್ಟ್ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಡೈವರ್ಟ್ ಆಗಬಹುದು. ಆದರೆ ಸದ್ಯ ಕೋರ್ಟ್ನಲ್ಲಿ ಇರ್ತಕ್ಕಂಥ ಪ್ರಕರಣ ಮತ್ತು ತನಿಖಾ ಹಂತದಲ್ಲಿ ಇರ್ತಕ್ಕಂಥ ಮೂಡ ಪ್ರಕರಣ ಅದು ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯಕ್ಕೆ ಬಂದಾಗ ಮಾತ್ರ ಅದು ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳುತ್ತೆ. ಆದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ಧರ್ಮದ ವಿಚಾರಗಳೇ ಬಹಳ ಪ್ರಮುಖ ಆಗಿರೋದ್ರಿಂದ ಈ ಒಂದು ವಿಚಾರವನ್ನು ಬಹಳ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಜಾತಿ ಗಣತಿ ಸ್ವೀಕಾರದ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಈಗಾಗಲೇ ಚರ್ಚಿತವಾಗಿರ್ತಕ್ಕಂಥ ವಿಚಾರ. ನಾಗೇಂದ್ರ ಬಾಬು, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಅನುಷ್ಠಾನವನ್ನು ಮಾಡ್ತೀನಿ ಅಂತ ಹೇಳಿದರು. ಮತ್ತೆ ಜೋರಾಯಿತು ಜಾತಿ ಜನಗಣತಿ ಜಟಾಪಟಿ. ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಅಂತ ಪ್ರಶ್ನೆನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಈ ರೀತಿಯಾಗಿ ಪ್ರಶ್ನೆನ ಮಾಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತಾಡ್ತಿದ್ದಾರೆ. ಮೈಸೂರಿನ ಮೂಡ ಹಗರಣ CMಗೆ ಕುತ್ತು ಬಂದಿದೆ. ಮೂಡ ಹಗರಣ ಬದಿಗೊತ್ತೋದಕ್ಕೆ ಈ ಚರ್ಚೆನ ಶುರು ಮಾಡಿದೆ. ಅಂದರೆ ಬದಿಗೊತ್ತೋದಂದರೆ ಡೈವರ್ಟ್ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಕೇಳಿ. BY ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು ನೋಡಿ. ಇವತ್ತು ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಆದರೆ ಈಗ ಜಾತಿ ಜನಗಣತಿ ವಿಚಾರ ಮುಂದಿಟ್ಕೊಂಡು ಈಗ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಹೌದಾ, ವಿಜೇಂದ್ರ ಅವರು ಹೇಳ್ದಂತೆಯೇ ಆಗ್ತಾ ಇದೆಯಾ? ಯಾಕೆಂತಂದರೆ ಡೈವರ್ಟ್ ಮಾಡುವಂಥ ತಂತ್ರ ಅಂತೇಳಿ ಹೀಗೂ ಆಗುತ್ತಾ ರಾಜಕೀಯದಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಒಂದು ವಿಷಯ ಬಹಳ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಒಂದಷ್ಟು ಬಾರಿ ಬರುತ್ತೆ. ಅಂತಹ ಪ್ರಯತ್ನಗಳು ಈಗ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಪ್ರತಿದಿನ ಮಾಧ್ಯಮಗಳಲ್ಲಿ ಸೇರಿದಂತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮೂಡ ಕೇಸ್ ಮತ್ತು ಈ ಒಂದು ಕೇಸ್